ದಿ ಕರ್ನಾಟಕ ಮುನ್ಸಿಪಾಲಿಟೀಸ್ ಆ್ಯಕ್ಟ್ 1964ನ ಸೆಕ್ಷನ್ 216ನ ಪ್ರಕಾರ ಯಾರಾದರೂ ಮುನ್ಸಿಪಲ್ ಏರಿಯಾ ಅನ್ಸ್ಕೊಂಡಿರುವಂತಹ ಯಾವುದೇ ಪ್ಲೇಸ್ನ ಮೇಲೆ ಏನನ್ನಾದರೂ ಬಿಲ್ಟಪ್ ಮಾಡಿದರೆ ಅಥವಾ ಸೆಟಪ್ ಮಾಡಿದರೆ ಅಥವಾ ಬಿಲ್ಟಪ್ ಮಾಡೋದಾದರೆ ಅಥವಾ ಸೆಟಪ್ ಮಾಡೋದಾದರೆ ಅದು ವಾಲ್ ಆಗಿರ್ಬೋದು ಅಥವಾ ಫೆನ್ಸ್ ಆಗಿರ್ಬೋದು, ರೇಲ್, ಪೋಸ್ಟ್, ಸ್ಟಾಲ್, ವರಾಂಡಾ ಅಥವಾ ಯಾವುದೇ ಪ್ಲ್ಯಾಟ್ಫಾರ್ಮ್ ಅಥವಾ ಪ್ಲಿಂತ್ ಏರಿಯಾ ಅಥವಾ ಸ್ಟೆಪ್ಸ್ ಅಥವಾ ಇನ್ಯಾವುದೇ ಸ್ಟ್ರಕ್ಚರ್ ಅಥವಾ ಯಾವುದೇ ರೀತಿಯಲ್ಲಿ ಎನ್ಕ್ರೋಚ್ಮೆಂಟ್ ಅಥವಾ ಅಬ್ಸ್ಟ್ರಕ್ಷನ್ ಮಾಡ್ತಾ ಇದ್ದರೆ ಅಥವಾ ಆ ಒಂದು ಪ್ಲೇಸ್ನಲ್ಲಿ ಯಾವುದೇ ಬಾಕ್ಸ್, ಪ್ಯಾಕೇಜ್ ಅಥವಾ ಮರ್ಕೆಂಡೈಸ್ ಅಥವಾ ಯಾವುದೇ ಒಂದು ಥಿಂಗನ್ನು ಆ ಒಂದು ಸ್ಟ್ರೀಟ್ನ ಮೇಲೆ ಪ್ಲೇಸ್ ಮಾಡಿದರೆ ಅಥವಾ ಡೆಪಾಸಿಟ್ ಮಾಡಿದರೆ ಅದು ಓಪನ್ ಡ್ರೈನ್ ಆಗಿರ್ಬೋದು, ಗಟ್ಟರ್ ಆಗಿರ್ಬೋದು, ಸಿವರ್ ಅಥವಾ ಅಕ್ವಿ ಡಕ್ಟ್ ಆಗಿರ್ಬೋದು, ಇಂಥವುಗಳ ಮೇಲೆ ಈ ಮೇಲೆ ಹೇಳಿರುವಂತೆ ಯಾವುದೇ ರೀತಿಯ ಒಂದು ಎನ್ಕ್ರೋಚ್ಮೆಂಟ್ ಅಥವಾ ಅಬ್ಸ್ಟ್ರಕ್ಷನ್ ಮಾಡಿದರೆ ಅಂತಹ ವ್ಯಕ್ತಿಗೆ 25 ರೂಪಾಯಿವರೆಗೆ ಫೈನ್ ಇರುತ್ತೆ. ಸಬ್ಸೆಕ್ಷನ್ 2ರ ಪ್ರಕಾರ ಈ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ಅಬ್ಸ್ಟ್ರಕ್ಷನ್ ಅಥವಾ ಎನ್ಕ್ರೋಚ್ಮೆಂಟ್ ಆಗಿದ್ದರೆ ಅದನ್ನ ರಿಮೂವ್ ಮಾಡುವಂತಹ ಪವರ್ ಮುನ್ಸಿಪಲ್ ಕೌನ್ಸಿಲ್ಗಿರುತ್ತೆ. ಯಾವುದೇ ಒಂದು ಅನ್ಆಥರೈಸ್ಡ್ ಅಬ್ಸ್ಟ್ರಕ್ಷನ್ ಅಥವಾ ಎನ್ಕ್ರೋಚ್ಮೆಂಟ್ ಪ್ರೈವೇಟ್ ಪ್ರಾಪರ್ಟಿಯನ್ನು ಬಿಟ್ಟು ಮುನ್ಸಿಪಾಲಿಟಿಗೆ ಸೇರಿದಂತಹ ಯಾವುದೇ ಪ್ಲೇಸ್ನ ಮೇಲೆ ಮಾಡಿದರೆ ಅದು ಸರ್ಕಾರದ ಪ್ಲೇಸ್ ಆಗಿದ್ದರೆ ಡೆಪ್ಟಿ ಕಮಿಷನರ್ ಅವರಿಂದ ಪರ್ಮಿಷನನ್ನು ತೆಗೆದುಕೊಂಡು ಅದನ್ನು ರಿಮೂವ್ ಮಾಡೋದಕ್ಕೆ ಎಷ್ಟು ಖರ್ಚು ಆಗಿದೆಯೋ ಅದನ್ನು ಆ ವ್ಯಕ್ತಿಯಿಂದ ಪಡೆದುಕೊಂಡು ಆ ಒಂದು ಅಬ್ಸ್ಟ್ರಕ್ಷನ್ ಅಥವಾ ಎನ್ಕ್ರೋಚ್ಮೆಂಟನ್ನು ಮುನ್ಸಿಪಲ್ ಕೌನ್ಸಿಲ್ ರಿಮೂವ್ ಮಾಡ್ಬೋದು. ಅದಕ್ಕೆ ತಗಲುವಂತಹ ವೆಚ್ಚವನ್ನು ಆ ಸಂಬಂಧಪಟ್ಟ ವ್ಯಕ್ತಿಯಿಂದಲೇ ಅದನ್ನ ರಿಕವರಿ ಮಾಡ್ಕೋಬೋದು. ಒಂದು ವೇಳೆ ಅಥಾರಿಟಿ ಇರಲಾರ್ದೆ ಅಂದರೆ ಸಬ್ಸೆಕ್ಷನ್ 3ರ ಪ್ರಕಾರ ಯಾವುದೇ ವ್ಯಕ್ತಿ ಆಥರೈಸೇಷನ್ ಇರಲಾರ್ದೆ ಪ್ರೈವೇಟ್ ಪ್ರಾಪರ್ಟಿಯನ್ನು ಹೊರತುಪಡಿಸಿ ಯಾವುದಾದರೂ ಮಣ್ಣನ್ನು, ಮರಳನ್ನು ಅಗ್ದಿದ್ರೆ, ಅರ್ಥನ್ನು ಅಗ್ದಿದ್ರೆ ಅಥವಾ ಯಾವುದೇ ಮಟೀರಿಯಲ್ ಅಥವಾ ಯಾವುದೇ ರೀತಿಯಲ್ಲಿ ಎನ್ಕ್ರೋಚ್ಮೆಂಟನ್ನು ಮಾಡಿದರೆ ಅಂತಹ ವ್ಯಕ್ತಿಗೆ 50 ರೂಪೀಸ್ನವರೆಗೆ ಫೈನನ್ನು ಹಾಕಲಾಗುತ್ತೆ. ಆಮೇಲೆ ಹಾಗೆ ಫರ್ದರ್ ಆಗಿ ಎನ್ಕ್ರೋಚ್ಮೆಂಟ್ ಆಗ್ತಾ ಇದ್ದರೆ ಪ್ರತಿ ದಿವಸ ಕೂಡ 10 ರೂಪೀಸ್ 10 ರೂಪೀಸ್ ಫೈನನ್ನು ಕೂಡ ಹಾಕಲಾಗುತ್ತೆ. ನೆಕ್ಸ್ಟ್ ಸಬ್ಸೆಕ್ಷನ್ 4ರ ಪ್ರಕಾರ ಯಾವುದಾದರೂ ಹಬ್ಬದ ದಿನಗಳಲ್ಲಿ ಅಥವಾ ಯಾವುದೇ ಪ್ರೋಗ್ರಾಮ್ಗಳಿದ್ದಾಗ, ಸೆರೆಮನೀಸ್ಗಳಿದ್ದಾಗ ಒಂದು 4 ದಿವಸದ ಮಟ್ಟಿಗೆ ಯಾವುದೇ ರೀತಿಯಲ್ಲಿ ಪಬ್ಲಿಕ್ಗೆ ಅಥವಾ ಇಂಡಿವಿಜುವಲ್ಗೆ ಇನ್ಕನ್ವೀನಿಯನ್ಸ್ ಆಗದೇ ಇರೋ ರೀತಿಯಲ್ಲಿ ಪಬ್ಲಿಕ್ ಸ್ಟ್ರೀಟ್ನ ಮೇಲೆ ಅಥವಾ ಮುನ್ಸಿಪಾಲಿಟಿ ಏರಿಯಾವನ್ನು ಒಂದು ಟೆಂಪರರಿ ಅಕ್ಯುಪೇಷನ್ ಮಾಡ್ಕೊಳ್ಬೋದು ಅಥವಾ ಯಾವುದೋ ಒಂದು ಟೆಂಪರರಿ ಸ್ಟ್ರಕ್ಚರನ್ನು ಅಲ್ಲಿ ಎರೆಕ್ಟ್ ಮಾಡ್ಬೋದು. ಸೊ ಆ ರೀತಿ ಮಾಡೋದಕ್ಕೆ ಮುನ್ಸಿಪಲ್ ಕೌನ್ಸಿಲ್ ಅಲೋವ್ ಮಾಡ್ಬೋದು.